KH ಮುನಿಯಪ್ಪನವರು ಬರೋವರೆಗೂ ಕೂಡ ಇದು ಬಂಡಾಯ ಇದೆ ಅನ್ನುವಂಥದ್ದೇ ಇಲ್ಲ ಜನರಲ್ ಬಾಯಲ್ಲಿ ಬರ್ತಾ ಇದ್ದಾರೆ. ಅವ್ರನ್ನ ಯಾವಾಗ ಕರ್ಕೊಂಡು ಬರ್ತೀರಾ ಪ್ರಚಾರಕ್ಕೆ? ಈಗ ಅವರು ಪ್ರಚಾರಕ್ಕೆ ಬಂದೇ ಬರ್ತಾರೆ, ಬರಲ್ಲ ಅಂತ ಅವ್ರೇನು ಹೇಳ್ತಾ ಇಲ್ಲ. ಬರಲ್ಲ ಅಂತ ಹೇಳಿಲ್ಲ ಸರ್. ಮತ್ತೆ ನಂಬ್ತಾ ಇಲ್ಲ ಅಂತ ಇಲ್ಲ, ಜನಗಳು ನಂಬ್ತಾ ಇದ್ದಾರೆ. ಜನಗಳು ಏನು ತಲೆ ಕೆಡಿಸ್ಕೊಳ್ತಾರೆ? ನೀವೇ ಪದೇ ಪದೇ ಅದನ್ನೇ ಕ್ವಶನ್ ಕೇಳ್ತಾ ಇದ್ದೀರಾ. ನಾನು ಹೇಳ್ತಾ ಇದ್ದೀನಿ ಕೇಳಿ. ಈಗ ಇಲ್ಲಿ ಏನು ಕಾಂಟ್ರವರ್ಸಿ ಇಲ್ಲ, ನೇರವಾಗಿ ಹೇಳ್ಬಿಡಿ ಸರ್. ಒಂದ್ಸಲ ಮೊದಲಿತ್ತು, ಈಗಿಲ್ಲ. ಎಲ್ಲರೂ ಬರ್ತಾರೆ, ಅವ್ರ ಟೈಮ್ ನಾವು ಕೊಡಬೇಕಲ್ವಾ. ಇವಾಗ ಕ್ಷೇತ್ರ ವೈಸ್ ನಾವು ಮಾಡ್ಕೊಂಡು ಹೋಗ್ತಾ ಇದ್ವಿ. ಎಲ್ಲ ಶಾಸಕರು ಬರ್ತವ್ರೆ. ನಾನು ಕರೆದೆ ಮುನಿಯಪ್ಪನವ್ರು ಆಗಲೇ ಅವ್ರ ಪ್ರೋಗ್ರಾಮ್ ತೋರಿಸಿದ್ರು ಚಾರ್ಟು. ಇಡೀ ರಾಜ್ಯ ಎಲ್ಲ ಓಡಾಡಬೇಕು, ನಾನು ಬಂದೇ ಬರ್ತೀನಿ. ಬರೀ ನಾನು ಒಂದು ಜಿಲ್ಲೆಗೆ ಸೀಮಿತ ಆಗೋಕ್ಕಾಗಲ್ಲ. ನಾನೀಗ ಮಂತ್ರಿನೂ ಆಗಿರೋದ್ರಿಂದ ನಾನು ಇಡೀ ರಾಜ್ಯ ಓಡಾಡಬೇಕು, ನಾನು ಬರ್ತೀನಿ ಅಂತ ಮಾಡಿದ್ದಾರೆ. ಚುನಾವಣೆ ಪ್ರಚಾರ ಮಾಡಿ ತಮ್ಮನ್ನು ಗೆಲ್ಸ್ಕೊ ಬರ್ತೀನಿ ಅಂತ. ಹೌದು ಅಲ್ಲ, ಈಗ ಇನ್ನೂ ಶುರುವಾಗಿದೆ. ನಿನ್ನೆನೆ ಸ್ಟಾರ್ಟ್ ಮಾಡಿರೋದು. ನಿನ್ನೆನೆ ಶುರುವಾಗಿರೋದು. ಬರ್ತಾರೆ, ಖಂಡಿತ ಬರ್ತಾರೆ. ನಾನು ಹೇಳ್ದಂಗೆ ಅವರು ರಾಜ್ಯ ನಾಯಕರು. ಅವ್ರು ದಿನ ಬಂದು ಇಲ್ಲಿರೋಕ್ಕಾಗಲ್ಲ, ನಮ್ಗೆ ಟೈಮ್ ಕೊಡ್ತಾರೆ. ನಾವು ಯಾವ್ದೊಂದು ದೊಡ್ಡ ಕಾರ್ಯಕ್ರಮ ಮಾಡ್ತೀವಿ, ಅವ್ರನ್ನ ಕರೆಸ್ಕೊಳ್ತೀವಿ. ಸರ್, ಈಗ ಒಂದು ಪ್ರಶ್ನೆ. ಅದೇ ಈಗ ಅವ್ರ ಹಳಿಯ ಚಿಕ್ಕಪೇದಣ್ಣವ್ರು ಟಿಕೆಟ್ ಕೊಟ್ಟಿದ್ರು, ಹೀಗೆ ಮಾಡ್ತಾ ಇದ್ರು. ಯಾಕಂದ್ರೆ ಪ್ರಚಾರಕ್ಕೆ ಬರ್ತಾರೆ. ನನಗೆ ಗೊತ್ತಿಲ್ಲ. ಚಿಕ್ಕಪೇದಣ್ಣವ್ರು ಟಿಕೆಟ್ ಕೊಟ್ಟಿದ್ರು ಕೂಡ ಅವರು ರಾಜ್ಯ ನಾಯಕರಾಗಿ ಅವರೆಲ್ಲ ಸುತ್ತಕೊಂಡು ಅವ್ರೇನು ಡೋರ್ ಟು ಡೋರ್ ಬರ್ತಾರೆ. ನೀವು ಹೇಳಿ, ಈಗ ಸುಮಾರು ಜನ ಕೊಟ್ಟಿದ್ದಾರೆ ಕುಟುಂಬದಲ್ಲಿ. ಅವ್ರೇನು ಅವ್ರ ಹಿಂದೆನೆ ಓಡಾಡ್ತಾ ಇಲ್ಲ. ಎಲ್ಲ ದೊಡ್ಡ ದೊಡ್ಡ ನಾಯಕರುಗಳು, ಜವಾಬ್ದಾರಿ ಜಾಸ್ತಿ ಇರ್ತದೆ. ಆಮೇಲೆ ಮುಖ್ಯವಾಗಿ ಇಲ್ಲಿ ಕೆಲಸ ಇರೋದು ಯಾರಿಗೆ? ಶಾಸಕರು ಭಾಳ ಹತ್ತಿರವಾಗಿರ್ತಾರೆ ಮತದಾರರಿಗೆ, ಕಾರ್ಯಕರ್ತರಿಗೆ. ಅವ್ರು ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. KH ಮುನಿಯಪ್ಪ ಅಂತವ್ರು ಹಿರಿಯರು ಎಲ್ಲ ಸ್ಟಾರ್ ಕ್ಯಾಂಪೇನರ್ಸು. ಅವರು ಬರ್ತಾರೆ, 1-2 ಸತಿ 3 ಸತಿ. 100% ನಾನು ನಿರೀಕ್ಷೆ ಮಾಡೋದಕ್ಕಿಂತ ಜಾಸ್ತಿ ಬೆಂಬಲ ಸಿಗ್ತಾ ಇದೆ. ನೀವು ನೋಡಿದ್ದೀರಾ ಸೋಷಿಯಲ್ ಮೀಡಿಯಾಗಳಲ್ಲಿ, ಪತ್ರಿಕೆಗಳ ನಮ್ಮದೇ ಇದೆ ಹೊರತು JDS ಏನು ಕಾಣ್ತಾ ಇಲ್ಲ. ನಿಮ್ಮ ಎದುರಾಳಿಗೆ ವೀಕು ಅಂತ ಇದ್ದೀರಾ ಹಾಗಾದ್ರೆ? ಅಲ್ಲ, ಎದುರಾಳಿ ಬೀಗ ಅಲ್ಲೇ ಸ್ವಲ್ಪ ಗೊಂದಲ ಇದೆ ಅಂತ ನನಗೆ ಯಾರು. ಎರಡು ಪಕ್ಷ ಒಂದಾಗಿದ್ದಾವೆ ಸರ್. ಒಂದಾಗಿರೋದಕ್ಕೆ ಗೊಂದಲ ಆಗಿರೋದು. ಅದು ವಿರುದ್ಧ ಪಕ್ಷಗಳು ಅವೆಲ್ಲೂ. ಇವು ಒಂದು ಸೆಕ್ಯುಲರ್ ಪಕ್ಷ, ಅವರೇ ಇಟ್ಕೊಂಡ್ಬಿಟ್ಟವ್ರೆ. ನಾವೇನು ಕಾಂಗ್ರೆಸ್ ಅಂತಿದ್ರು ಕೂಡ ಸೆಕ್ಯುಲರ್ ಅದು ನಾವು ಇಟ್ಕೋಬೇಕಿಲ್ಲ. ಆದರೆ ಜನತಾದಳವ್ರು ತಾವೇ JDS ಅಂತ ಇಟ್ಕೊಂಡವ್ರೆ, ಹೋಗಿ ಕೋಮುವಾದಿ ಪಕ್ಷದ ಜೊತೆ ಸೇರ್ಕೊಂಡವ್ರೆ. ಈಗ ಅವ್ರಿಗೆ ಇವ್ರನ್ನೆಲ್ಲ ಒಪ್ಪಿಸಿ ಒಟ್ಟಿಗೆ ತರೋದಕ್ಕೆ ಭಾಳ ಕಷ್ಟ ಆಗ್ತಾ ಇದೆ. ಮೊನ್ನೆನೂ ಸುಮಾರು ಜನ ಲೀಡರ್ಸು ಸಮನ್ವಯ ಸಭೆ ಅಂತ ಏನು ಮಾಡಿದ್ದಾರೆ, ಅದೊಂದು ಸಕ್ಸಸ್ ಆಗಲಿಲ್ಲ. ಅದಕ್ಕೆ ಬೇರೆ ಸ್ಟ್ರಾಟಜಿ ಮಾಡ್ತಾರೆ. ಅವ್ರ ಸ್ಟ್ರಾಟಜಿ ಅವ್ರು ಮಾಡ್ಕೊಳ್ತಾರೆ. ಆದರೆ ನಮ್ಮ ಪ್ರಚಾರ ಮಾತ್ರ ಅದ್ಭುತವಾಗಿದೆ. ಸ್ಪಂದನೆನೂ ತುಂಬ ಚೆನ್ನಾಗಿದೆ. ಬರ್ತೀನಿ, ಸಿಗ್ತೀನಿ. ನಾವು ಹೋಗಿದ್ವಿ ಅವ್ರನ್ನ ಮೀಟ್ ಮಾಡೋದಕ್ಕೆ. ಅವರೇ ಫೋನ್ ಏನು ಬರಬೇಡ, ನಾನೇ ಬರ್ತೀನಿ. 3ನೇ ತಾರೀಕು ಬಂದು ಜಾಯಿನ್ ಆಗ್ತೀನಿ. ಬಹಿರಂಗ ಪ್ರಚಾರಕ್ಕೆ ಯಾವ್ದಾದ್ರು ಹಿರಿಯ ನಾಯಕರು ಯಾರು, ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟದ ಯಾರು ಬರ್ತಾರೆ? 6ನೇ ತಾರೀಕು CM DCM ಬರ್ತಾ ಇದ್ದಾರೆ. ಪ್ರಜಾಧ್ವನಿ ಯಾತ್ರೆ ಆಗುತ್ತೆ ಸರ್. ಪೂಜೆ ಮಾಡಕ್ಕೆ ಬರ್ತಾರೆ. ಪೂಜೆಗೆ ಬರ್ತಾರೆ. ಸಮಾವೇಶ ಇದೆಯಾ? ಹೌದು. ನೋಡಿ ಸರ್, ಹೇಳಿ ಸರ್. ಇನ್ನು ಪ್ರೋಗ್ರಾಮು ಸ್ಟಾರ್ ಕ್ಯಾಂಪೇನರ್ಸು ಅಂತೇಳಿ ಚಾಕೌಟ್ ಮಾಡ್ತಾ ಇದ್ದಾರೆ. ಎಲ್ಲರೂ ಬರ್ತಾರೆ. ಸರ್, ನೀವು ಪ್ರಚಾರ ಮಾಡಿದ್ರು